ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನೀವೆಲ್ಲ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ರಾಜಾಜಿನಗರ್ ಮಾಲ್ಗೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ, ಅಲ್ಲಿದ್ದು ವ್ಲಾಗ್ನ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಸೊ ನನಗೆ ರಾಜಾಜಿನಗರ್ ಏರಿಯಾ ಅಂದರೆ ತುಂಬ ಇಷ್ಟ. ಸೊ ಅಲ್ಲಿ ಎಷ್ಟೇ ಕ್ರೌಡ್ ಇದ್ರೂ ಆ ಏರಿಯಾ ಎಲ್ಲ ಬೋರೇ ಆಗೋಲ್ಲ ನಮಗೆ ಯಾವತ್ತೂ. ಸೊ ನಾನು ಸೋಮು ರಾಜಾಜಿನಗರ್ಗಿಂದ ಥ್ರೂ ಹೋಗಬೇಕಿತ್ತಲ್ಲ ಮನೆಗೆ, ಅದಕ್ಕೆ ಒಂದು ರೌಂಡು ಎಲ್ಲ ಕಡೆ ನೋಡ್ಕೊಂಡು ಹೋಗೋಣ ಅಂತ ನಾನು ಕೇಳಿದೆ. ಎಷ್ಟೊಂದು ಸಲ ಆ ರೋಡಲ್ಲಿ ಓಡಾಡಿದ್ದೀವಿ, ಬಟ್ ಯಾವತ್ತೂ ಸೋಮು ಅಲ್ಲಿ ನಿಲ್ಲಿಸ್ಬಿಟ್ಟು ನನ್ನನ್ನು ಕರ್ಕೊಂಡು ಓಡಾಡಿಲ್ಲ. ಅವ್ರು ಹಾಗೇ ಒಂದೊಂದು ಸಲ ಅವ್ರ ಮೂಡ್ ಹೆಂಗಿರುತ್ತೆ ಅದ್ರ ಪ್ರಕಾರ ಹೋಗಬೇಕು ಅಷ್ಟೇ ನಾವು. ಸುಮಾರು ಜನ ಅಂದ್ಕೊತೀರಾ, ಮೋಸ್ಟ್ಲಿ ಇವ್ರು ಹೇಳ್ದಂಗೆ ಎಲ್ಲ ಆಗುತ್ತೆ ಅನ್ನೋ ಥರ. ಆ ಥರ ಎಲ್ಲ ಏನೂ ಇಲ್ಲ, ಸೋಮು ಹೇಳ್ದಂಗೆ ಎಲ್ಲ ಆಗೋದು. ಸೊ ನಂದು ಒಪಿನಿಯನ್ ಇಟ್ಕೊಂಡಿರ್ತಾರೆ ಅಷ್ಟೇ ಆಪ್ಷನಲ್ಲಾಗೆ. ಸೊ ಕೊನೆಗೂ ಅವ್ರಿಗೇನು ಇಷ್ಟನೋ ಅದನ್ನೇ ಮಾಡೋದು ಸೋಮು. ಹಾಗೆ ನಾನು ಸುಮಾರು ಸರಿ ಆ ರೋಡಲ್ಲಿ ಓಡಾಡುವಾಗ ಕೇಳ್ತಾ ಇದ್ದೆ, ಹೋಗೋಣ ಇಲ್ಲಿಗೆ, ಹೋಗೋದೇ ಇಲ್ಲ ನಾವು ಇಲ್ಲಿಗೆಲ್ಲ ಬಂದಾಗ ಒಂದು ಸರಿನೂ ಕರ್ಕೊಂಡೇ ಹೋಗಿಲ್ಲ ಅಂತ. ನನಗೆ ರಾಜಾಜಿನಗರಲ್ಲಿರೋವಂಥ ಈ ಒರೈನ್ ಮಾಲ್ ತುಂಬ ಇಷ್ಟ. ತುಂಬ ಮೆಮೊರೀಸ್ ಇದೆ ನನಗಲ್ಲಿ. ನಾನು ನನ್ನ ಸಿಸ್ಟರ್ ಜೊತೆಗೆಲ್ಲ ತುಂಬ ಓಡಾಡಿದ್ದೀನಿ ಈ ಮಾಲ್ ಹತ್ರ ಎಲ್ಲ. ಸೊ ನನಗೆ ಸೆಫೋರಾದಲ್ಲಿ ಶಾಪಿಂಗ್ ಮಾಡೋದಂದರೆ ತುಂಬ ಇಷ್ಟ ಆಗುತ್ತೆ. ಸೆಫೋರಾದಲ್ಲಿ ಹೇಗೆ ಅಂದರೆ ನನಗೆ ಇಷ್ಟ ಆಗಿದ್ದ ಬ್ರ್ಯಾಂಡೆಲ್ಲ ಅಲ್ಲಿತ್ತು. ಸೊ ಹಾಗಾಗಿ ಒಂದು ಲಿಪ್ ಶೇಡ್ ಏನಾದ್ರು ತೊಗೊಳ್ಳೋಣ ಅಂತ ಹೋದೆ, ಮತ್ತು ಕನ್ಸೀಲರ್ ತೊಗೊಳ್ಳೋಣ ಅಂತ ಹೋದೆ. ಕನ್ಸೀಲರ್ ನನ್ನ ಎಕ್ಸಾಕ್ಟ್ ಶೇಡ್ ನಂಗೆ ಸಿಗಲಿಲ್ಲ. ಅಲ್ಲಿ ಡೆಮೋ ಪೀಸ್ ಇತ್ತು, ಬಟ್ ಅದ್ರದ್ದು ಒರಿಜಿನಲ್ ಪೀಸ್ ಇರಲಿಲ್ಲ ಅಲ್ಲಿ. ಅದಕ್ಕೋಸ್ಕರ ನಾನು ತೊಗೊಳ್ಳಿಲ್ಲ. ಲಿಪ್ಸ್ಟಿಕ್ ಮಾತ್ರ ತೊಗೊಂಡೆ. ಲಿಪ್ಸ್ಟಿಕ್ ಯಾವುದು ತೊಗೊಂಡೆ ಅಂದರೆ ಮ್ಯಾಕ್ ತೊಗೊಂಡೆ. ಮ್ಯಾಕಲ್ಲಿ ರೆಡ್ ಕಲರು ಡಾನ್ಸ್ ವಿತ್ ಮೀ ಅಂತ ಶೇಡು. ಸೊ ಅದರದ್ದು ವ್ಲಾಗಲ್ಲಿ, ನಾನು ಹಿಂದಿನ ವ್ಲಾಗಲ್ಲಿ ಅದನ್ನು ನಿಮಗೆ ಅಪ್ಲೋಡ್ ಮಾಡಿದ್ದೀನಿ, ನಾನು ಯಾವ್ದು ತೊಗೊಂಡಿದ್ದೀನಿ ಅಂತ. ನನಗೇನು ಗೊತ್ತಾ, ಈ ರಾಜಾಜಿನಗರಲ್ಲಿರೋ ಒರೈನ್ ಮಾಲ್ ಅಂತೂ ತುಂಬ ಅಂದರೆ ತುಂಬ ಇಷ್ಟ ನನಗೆ. ಅಲ್ಲಿ ತುಂಬ ಮೆಮೊರೀಸ್ ಇದೆ ನನಗೆ ಮುಂಚೆಯಿಂದನೂ. ಆಮೇಲೆ ಅದೇನೋ ಒಂಥರ ಕನೆಕ್ಷನ್ ಆಯಿತಾ, ಈ ರಾಜಾಜಿನಗರ, ಬಸವನಗುಡಿ, ನಾಗರಬಾವಿ, ಇವಾಗಿರೋ ನಮ್ಮ ಏರಿಯಾ ತಲಗಟ್ಟಪುರ, ಇದೆಲ್ಲ ಒಂಥರ ತುಂಬ ಚೆನ್ನಾಗಿದೆ ಏರಿಯಾಗಳಂತಲೇ ಹೇಳ್ಬೋದು. ಯಾವತ್ತೂ ಬೋರ್ ಆಗೋಲ್ಲ ಆ ಪ್ಲೇಸ್ಗಳು. ಸೊ ನಮ್ಮ ಶಾಪಿಂಗು ಬೆಳಗ್ಗೆ 10 ಗಂಟೆಗೆ ಶುರು ಆಯಿತು. ನಮ್ಮ ಶಾಪಿಂಗು ಶುರುವಾಗಿದ್ದು 10 ಗಂಟೆಗಾದ್ರೂ ಮುಗಿದಿದ್ದು 4 ಗಂಟೆಗೆ. ಝಾರಾಗೆ ಹೋದ್ವಿ, ಆಮೇಲೆ ಜಾಕ್ ಆ್ಯಂಡ್ ಜಾನ್ಸ್ಗೆ ಹೋದ್ವಿ, ಮದರ್ ಕೇರ್ಗೆ ಹೋದ್ವಿ. ಓ ಮೈ ಗಾಡ್, ನೀವು ಅಲ್ಲಿರೋಂಥ ಎಲ್ಲ ಪ್ಲೇಸನ್ನು ಸುತ್ತಿದ್ವಿ, ಚೆನ್ನಾಗಿ ಸುತ್ತಿದ್ವಿ. ಎಲ್ಲ ಕಡೆನೂ ನಮಗೇನೋ ಒಂದು ತೊಗೊಳಕ್ಕಿದ್ದೇ ಇತ್ತು. ಸೊ ತೊಗೋತಾನೇ ಇದ್ವಿ. ನಾವು ತುಂಬ ದಿನ ಆಗಿತ್ತು ಈ ಥರ ಹೆವಿ ಶಾಪಿಂಗ್ ಮಾಡಿ. ಯೂಶ್ವಲಿ ನಾವಿಬ್ಬರೂ ಅಷ್ಟೊಂದು ಹೆವಿ ಶಾಪಿಂಗ್ ಅಂತ ಯಾವುದೂ ಮಾಡೋದೇ ಇಲ್ಲ. ಮಾಲ್ಡೀವ್ಸ್ಗೆ ಹೋಗ್ಬೇಕಾದ್ರೆ ಮಾಡಿದ್ವಿ, ಹತ್ತತ್ರ 35,000 ರೂಪಾಯಿದು ಇಬ್ಬರು ಬಟ್ಟೆಗಳು ಸೇರಿ. ಅದು ಬಿಟ್ಟು ಇವಾಗಲೂ ಅಷ್ಟೇ ಬಟ್ಟೆಗಳು ಜಾಸ್ತಿ ತೊಗೊಂಡಿಲ್ಲ, ಬೇರೆ ಬೇರೆ ಥಿಂಗ್ಸ್ ಎಲ್ಲ ಜಾಸ್ತಿ ಇತ್ತು, ಹಾಗಾಗಿ ಅದನ್ನು ತೊಗೊಂಡಿದ್ದಷ್ಟೇ. ಏನೇನು ತೊಗೊಂಡಿದ್ದೀನಿ ಅಂತ ನಾನು ಲಾಸ್ಟ್ ವ್ಲಾಗಲ್ಲಿ ನಿಮಗೆ ತೋರಿಸಿದ್ದೀನಿ. ಈ ವ್ಲಾಗಲ್ಲಿ ನಾನು ನಿಮಗೆ ಶಾಪಿಂಗ್ ಮಾಡಿದ್ದು ಡೀಟೇಲ್ಸ್ಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಆಯಿತಾ. ಸೊ ಪಾಪುಗಳಿಗೆ ಬಟ್ಟೆನ ಚೂಸ್ ಮಾಡುವಾಗ ಯಾವ ಥರ ಚೂಸ್ ಮಾಡಬೇಕು ಅಂತ ನಿಮಗೆ ಪ್ರತಿ ಸರಿ ನಾನು ಹೇಳ್ತಾ ಇರ್ತೀನಿ. ಮಕ್ಕಳುಗಳಿಗೆ ಬಟ್ಟೆಗಳು ತುಂಬ ಈ ಕಲರ್ನ ಡೈ ಎಲ್ಲ ಮಾಡಿರ್ತಾರಲ್ಲ, ಅಂಥ ಬಟ್ಟೆಗಳನ್ನ ನಾವು ಯಾವತ್ತೂ ಹಾಕಬಾರ್ದು. ಮತ್ತು ಅದರಿಂದ ಕೆಮಿಕಲ್ ಯೂಸ್ ಮಾಡಿರ್ತಾರೆ. ಆಬ್ವಿಯಸ್ಲಿ ಕಲರ್ಸ್ಗಳನ್ನ ಯೂಸ್ ಮಾಡುವಾಗ ಅವರು ಕೆಮಿಕಲ್ ಹಾಕಿನೇ ಮಾಡೋದಲ್ವಾ. ಸೊ ಆ್ಯಸ್ ಅ ಫ್ಯಾಷನ್ ಡಿಸೈನರ್ ಸ್ಟೂಡೆಂಟ್, ಚೂಸ್ ಬೇಜ್ ಕಲರ್ ಅಥವಾ ಲೈಟ್ ಕಲರ್, ವೈಟ್ ಕಲರ್ ಈ ಥರ ಚೂಸ್ ಮಾಡಿ. ಯೆಲ್ಲೋ ಕಲರ್, ಈ ರೀತಿ ಲೈಟ್ ಕಲರ್ನ ಚೂಸ್ ಮಾಡೋದ್ರಿಂದ ಮಕ್ಕಳಿಗೆ ಸ್ಕಿನ್ ಇರಿಟೇಷನ್ ಪ್ರಾಬ್ಲಮ್ಗಳು ಫ್ಯೂಚರಲ್ಲಿ ಯಾವುದೂ ಬರೋದಿಲ್ಲ. ಸೊ ಆದಷ್ಟು ಆ ಥರ ರಿಲೇಟೆಡ್ ಕಲರ್ಗಳನ್ನ ತೊಗೊಳ್ಳಿ. ಬೇಜ್ ಕಲರ್ ಅಂದರೆ ನಿಮ್ಗೆ ಗೊತ್ತಲ್ವಾ, ಸ್ಕಿನ್ ಕಲರೇ ಇರುತ್ತೆ. ಸೊ ನೀವು ಫಾರಿನರ್ಸ್ನ ಅಬ್ಸರ್ವ್ ಮಾಡಿ, ಅವ್ರು ನಮ್ಮಷ್ಟು ಕಲರ್ಫುಲ್ ಬಟ್ಟೆಗಳನ್ನ ಹಾಕಲ್ಲ, ಆ್ಯಂಡ್ ಅವರು ಸೀಸನ್ ವೈಸ್ ಬಟ್ಟೆಗಳನ್ನ ಹಾಕೋತಾರೆ. ನಾನು ಗೊಂಬೆಗೆ ವೆರಿ ಲೈಟ್ ಕಲರ್ ಮತ್ತು ವೈಟ್ ಕಲರ್ ಡ್ರೆಸ್ಗಳು ಜಾಸ್ತಿ ಇದೆ ಅವಳ ಹತ್ರ. ಪಿಂಕ್ ಆ್ಯಂಡ್ ಯೆಲ್ಲೋ ಇದೆಲ್ಲ ಒಂದು 2-3 ಕಲರ್ಗಳಿದೆ. ಅದು ಬಿಟ್ಟರೆ ಇನ್ನೆಲ್ಲ ಲೈಟ್ ಶೇಡ್ಗಳೇ ಇದೆ ಅವಳ ಹತ್ರ. ನಾನು ಆ ಥರದ್ದೇ ಪ್ರಿಫರ್ ಮಾಡ್ತೀನಿ. ಚುಚ್ಚೋ ಬಟ್ಟೆಗಳಾಗಲಿ ಮತ್ತು ಮಿನಿ ಥರ ಇರುತ್ತಲ್ವ ಬಟ್ಟೆ ಮೇಲೆಲ್ಲ, ಆ ಥರದ ಬಟ್ಟೆಗಳೆಲ್ಲ ನಾನು ಯಾವುದೂ ಹಾಕಲ್ಲ. ಮತ್ತು ತುಂಬ ಈ ಶಿಫಾನ್ ಕ್ಲಾತಿಂದೆಲ್ಲ ನಾನು ಹಾಕೋದಿಲ್ಲ. ಜಾಸ್ತಿ ಅವಳಿಗೆ ಕಾಟನ್ನು ಇಲ್ಲ ಅಂತಂದರೆ ಮಸ್ಲಿನ್ ಕ್ಲಾತು, ಇದರಲ್ಲೇ ಅವ್ರಿಗೆ ನಾನು ಬಟ್ಟೆನ ಚೂಸ್ ಮಾಡೋದು. ಸೊ ಇಲ್ಲಿ ಸೋಮು ತುಂಬ ಬಿಸಿಲಿದ್ದರಿಂದ ಒಂದು ಕೋಲ್ಡ್ ಕಾಫಿ ತೊಗೊಂಡ್ರು, ಹಾಗೆ ಒಂದು ಚಿಲ್ಲಿ ಗುವಾವ ಶಾಟ್ ಒಂದು ತೊಗೊಂಡ್ರು. ನನಗೇನು ಇದು ಇಷ್ಟ ಆಗಲಿಲ್ಲ, ಅದಕ್ಕೆ ಸ್ವಲ್ಪ ಕುಡಿದ್ಬಿಟ್ಟು ಹಾಗೆ ಇಟ್ಕೊಂಡೆ.
ಸೋಮು ಯಾವಾಗಲೂ ಕ್ಯಾಮ್ರಾ ಶೈ, ಸೊ ನಾನು ಅದಕ್ಕೆ ಅವ್ರಿಗೆ ಫೋರ್ಸ್ ಮಾಡೋದಕ್ಕೆ ಹೋಗಲ್ಲ. ಹಾಗೆ ಅವರೇ ಇಷ್ಟಪಟ್ಟು ಬಂದಾಗ ಒಂದೊಂದಾಗೆ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡು ಅಪ್ಲೋಡ್ ಮಾಡ್ತೀನಿ ಅಷ್ಟೇ. ಬಟ್ ಹೊರಗಡೆ ಹೋದಾಗ ಅವರನ್ನೇ ಬೇಗ ರೆಕಗ್ನೈಸ್ ಮಾಡ್ತಾರೆ ಜನಗಳು. ನನಗಿಂತ ಮುಂಚೆನೇ ಅವರನ್ನು ರೆಕಗ್ನೈಸ್ ಮಾಡಿ ಸೋಮು ಸರ್ ಅಂತ ಅವರೇ ಮಾತಾಡಿಸ್ತಾರೆ. ನನ್ನನ್ನು ಎಷ್ಟು ಆಮೇಲೆ ಅವರು ನೋಡಿ ನಿಮ್ಗೆ ಗೊತ್ತಾಯಿತು ಅಂತ ಹೇಳ್ತಾರೆ ನನಗೆ ಎಷ್ಟೊಂದು ಸಲ. ಖುಷಿ ಅನಿಸುತ್ತೆ. ಅವ್ರು ನನ್ನ ಬ್ಲಾಗಲ್ಲಿ ತುಂಬ ಇಲ್ಲದೇ ಇದ್ರೂ ಅವ್ರನ್ನ ಎಷ್ಟು ಬೇಗ ರೆಕಗ್ನೈಸ್ ಮಾಡ್ತಾರಲ್ಲ ಅಂತ ಅನಿಸುತ್ತೆ. ನೋಡಿ, ಒರೈನ್ ಮಾಲ್ದು ಬ್ಯಾಕ್ ವಾಟರ್ ಅಂತ ಹೇಳ್ತಾರಲ್ವ, ಅದು ಎಷ್ಟು ಚೆನ್ನಾಗಿದೆ ಅಂದರೆ ಬಂದವರೆಲ್ಲ ಇಲ್ಲಿ ಎಷ್ಟೊತ್ತು ಬೇಕಾದ್ರೂ ಕೂತ್ಕೊಂಡ್ಬಿಡ್ತಾರೆ. ಅವರಿಗೆ ಹೋಗೋಕ್ಕೆ ಮನಸ್ಸಾಗೋದಿಲ್ಲ, ಆ ಥರ ಕೂತಿರ್ತಾರೆ ಇಲ್ಲಿ. ನನ್ನ ವ್ಲಾಗ್ನ ಯಾರು ನೋಡ್ತಾ ಇದ್ದೀರಾ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಆಯಿತಾ? ಸೊ ಮಾಲ್ ನೋಡಿ, ಒಳಗಡೆಯಿಂದ ಈ ಥರ ಕಾಣುತ್ತೆ. ದಿಸ್ ಇಸ್ ದ ಬಿಗ್ಗೆಸ್ಟ್ ಮಾಲ್. ಇದು ನಿಜವಾಗ್ಲೂ ಹೇಳಬೇಕಂದ್ರೆ ಎಷ್ಟು ಸುತ್ತಿದ್ರೂ ನಿಮಗೆ ಇದು ಸುತ್ತುತ್ತಾನೆ ಇರ್ತೀರ ಆ್ಯಂಡ್ ವೆಲ್ ಆರ್ಗನೈಸ್ಡ್ ಮಾಲ್ ಇದು. ಚೆನ್ನಾಗಿ ಕನೆಕ್ಟಿವಿಟಿ ಇದೆ ಒಂದೊಂದಕ್ಕೂ. ಈಗ ಹೋಮ್ ಸೆಂಟರಲ್ಲಿ ಬಿಲ್ಲಿಂಗ್ ಮಾಡ್ತಾ ಇದ್ದಾರೆ. ಸೊ ಹೋಮ್ ಸೆಂಟರ್ದು ಏನು ಗೊತ್ತಾ, ಒಂದು ಮಟೀರಿಯಲ್ ಚೆನ್ನಾಗಿರುತ್ತೆ, ಬಟ್ ಹೆವಿ ಕಾಸ್ಟು ಜಾಸ್ತಿ. ಒಂದೊಂದು ಚಿಕ್ಕ ಐಟಮ್ಸ್ಗೆ 1,500 2,000 ಈ ಥರ. ಅಫ್ಕೋರ್ಸ್ ನಾವು ಮಾಲಲ್ಲಿ ಶಾಪಿಂಗ್ ಮಾಡ್ತಾಯಿದ್ದೀವಿ ಅಂದರೆ ಅದನ್ನೆಲ್ಲ ನೆನ್ಪಿಟ್ಕೊಂಡೇ ಹೋಗಬೇಕು, ಇಲ್ಲಿ ಕಾಸ್ಟ್ಲಿ ಇರುತ್ತೆ ಅಂತ. ಇವಾಗ ನಮ್ಮದು ಹೋಮ್ ಸೆಂಟರಲ್ಲಿ ಶಾಪಿಂಗ್ ಮುಗೀತು. ಮತ್ತು ಇವಾಗ ಕೆಳಗಡೆ ಹೋಗ್ತಾ ಇದ್ದೀವಿ. ಕೆಳಗಡೆ ಹೋಗ್ಬಿಟ್ಟು ಏನೇನಿದೆ ಅಲ್ಲಿ ಆಪ್ಷನ್ ಅಂತ ನೋಡ್ತಾ ಇದ್ದೀನಿ. ಮದರ್ ಕೇರಿಗೆ ಬಂದ್ವಿ. ಮದರ್ ಕೇರಲ್ಲಿ ಬಟ್ಟೆಗಳು ನೋಡೋಣ ಅಂತ ನೋಡ್ತಾ ಇದ್ವಿ. ಸೊ ನನಗೇನು ಬಟ್ಟೆಗಳು ಅಷ್ಟೊಂದು ಇಷ್ಟ ಆಗಿಲ್ಲ, ಬಟ್ ಸೋಮುಗೆ ಸ್ಟ್ರಾಲರ್ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಈ ಸ್ಟ್ರಾಲರ್ನ ನೋಡಿದ್ವಿ, 24,000 ಇತ್ತು. ಇದಕ್ಕೆ ಅಷ್ಟೊಂದು ಕಾಸ್ಟ್ಲಿದೇನು ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತು. ಬಿಕಾಸ್ ಮಕ್ಕಳನ್ನ ನಾವು ಮ್ಯಾಕ್ಸಿಮಮ್ ಅಂದ್ರೂ 2 ವರ್ಷ ಅದರಲ್ಲಿ ಕೂರಿಸ್ಬೋದು ಅಷ್ಟೇ. ಅಷ್ಟೊಂದು ಕಾಸ್ಟ್ಲಿದು ಏನಕ್ಕೆ ತೊಗೊಳ್ಳೋಣ, ಫಸ್ಟ್ ಕ್ರೈಯಲ್ಲಿ ಒಂದು ಸಲ ನೋಡೋಣ, ಬೇಬಿ ಹಗ್ಗಲ್ಲಿ ಒಂದು ಸಲ ನೋಡೋಣ ಅಂತ ನಾವು ಸ್ಟ್ರಾಲರ್ನ ಇಲ್ಲಿ ತೊಗೊಳ್ಳಿಲ್ಲ. ಎಲ್ಲಿ ತೊಗೊಂಡ್ವಿ ಅಂತ ನೀವು ಹಂಗೆ ಕಂಟಿನ್ಯೂ ಆಗಿ ನೋಡಿ ವಿಡಿಯೋನ. ಈ ಗೊಂಬೆನ ತೊಗೊಂಡ್ವಿ, ಮತ್ತು ಅದ್ರ ಜೊತೆಗೆ ಕೆಲವೊಂದು ಚಿಕ್ಕ ಐಟಮ್ಸು, ಮತ್ತು ಅವಳಿಗೆ ವೈಪ್ಸ್ನ ತೊಗೊಂಡ್ವಿ, ಮತ್ತು ಅವಳಿಗೆ ಇನ್ನೂ ಸುಮಾರು ಏನೇನೋ ಐಟಮ್ಸ್ನ ಅವರೇ ರ್ಯಾಂಡಮಾಗಿ ಹಾಕ್ಕೊಂಡ್ರು. ಸೋಮುನ ಹೇಳಿದ್ನಲ್ಲ, ನನ್ನ ಶಾಪಿಂಗ್ ಅಂದರೆ ಬೇಗ ಮಾಡು ಅಂತ ಹೇಳ್ತಾರೆ. ಅವಳ ಶಾಪಿಂಗಿಗೆ ಅಂತ ಹೇಳಿದ್ರೆ ನೀನು ಎಷ್ಟೊತ್ತಾದರೂ ನಿಂತ್ಕೋ, ನಾನು ನಿಂತಿರ್ತೀನಿ ಅಂತ ಹೇಳ್ತಾರೆ ಸೋಮು. ಇವಾಗ ಅವ್ರು ತೊಗೊಳ್ಳೋಣ ಅಂತ ಬಂದರು. ಸೊ ಇಲ್ಲಿ ಜಾಕ್ ಆ್ಯಂಡ್ ಜಾನ್ಸಿಗೆ ಬಂದಿದ್ದಾರೆ. ಇಲ್ಲಿ ನೋಡಿ ಎಲ್ಲ ಅಸಿಸ್ಟ್ ಮಾಡ್ತಾರೆ ಕಲರ್ಸ್ಗಳನ್ನ, ನಮಗೆ ಯಾವ್ಯಾವ ಥರ ಸೂಟ್ ಆಗುತ್ತೆ, ಏನು ಕ್ವಾಡ್ ಸೆಟ್ಗಳು ಅದೆಲ್ಲ ತೋರಿಸ್ತಾರೆ ನೀಟಾಗೆ. ಮಾಲಲ್ಲಿ ಯಾರೂ ಶಾಪಿಂಗ್ ಮಾಡಲ್ಲ, ವಿಂಡೋ ಶಾಪಿಂಗ್ ಮಾಡೋದು ಅಂತ ಅಂದ್ಕೊಬೇಡಿ. ಎಲ್ಲ ತುಂಬ ಜನ ತೊಗೋತಾರೆ ಮಾಲಲ್ಲೂ, ಅಲ್ಲೇ ಶಾಪಿಂಗ್ ಮಾಡೋರು ಇದ್ದಾರೆ ಜನಗಳು. ನಾನು ಮುಂಚೆ ಹಂಗೆ ಅಂದ್ಕೊತಿದ್ದೆ, ಅಯ್ಯೋ ಎಲ್ಲ ವಿಂಡೋ ಶಾಪಿಂಗ್ ಮಾಡ್ತಾರೇನೋ ಅಂತ. ಬಟ್ ಒಳಗಡೆ ಹೋಗಿ ನೋಡಿದಾಗಲೇ ಗೊತ್ತಾಗೋದು, ಸಮ್ಟೈಮ್ಸ್ ಎಷ್ಟೊಂದು ರಶ್ ಕೂಡ ಇರುತ್ತೆ ಒಂದೊಂದು ಶಾಪ್ಗಳು. ಈಗ ನಮ್ಮದು ಶಾಪಿಂಗ್ ಮುಗೀತು, ಮಧ್ಯಾಹ್ನ 2 ಗಂಟೆ ಆಗಿತ್ತು, ಹೊಟ್ಟೆ ಹಸಿತಾಯಿತ್ತು. ಸೊ ಏನಾದ್ರು ತಿನ್ನಬೇಕಲ್ವಾ ಹೊಟ್ಟೆ ಹಸಿವಾಗದಾಗ, ಅದಕ್ಕೆ ಮೆಕ್ಡಿಗೆ ಹೋದ್ವಿ. ಮೆಕ್ಡೊನಾಲ್ಡ್ಸಲ್ಲಿ ತೊಗೊಳ್ಳೋಣ ಅಂತ ಹೋದರೆ ಅಲ್ಲಿ ಫುಲ್ ರಶ್ಶು ಅಂದರೆ ರಶ್ಶು. ಆಮೇಲೆ ಹಂಗೂ ಹಿಂಗೂ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ದಕ್ಕೂ 2 ಚಿಕನ್ ಬರ್ಗರ್ ತೊಗೊಂಡ್ವಿ, 2 ಕೋಕ್ ತೊಗೊಂಡ್ವಿ. ಹಾಗೆ ಅದನ್ನು ತಿಂದು ಖಾಲಿ ಮಾಡಬೇಕಿವಾಗ. ಮತ್ತು ತಿರ್ಗಾ ನಮ್ಮ ಶಾಪಿಂಗ್ ಸ್ಟಾರ್ಟ್ ಆಗುತ್ತೆ. ನನಗಂತೂ ಭಯಂಕರ ಹೊಟ್ಟೆ ಹಸಿವಾಗ್ಬಿಟ್ಟಿತ್ತು. ಚೆನ್ನಾಗಿ ತಿಂದ್ಬಿಟ್ಟು ಮತ್ತೆ ಮನೆ ಹತ್ರ ಹೋಗೋಣ ಅಂತ ಹೋಗ್ತಾಯಿದ್ವಿ. ಅಷ್ಟರಲ್ಲಿ ನಮ್ಮದೆಲ್ಲ ಶಾಪಿಂಗು ಮುಗ್ದಿತ್ತು ಕಂಪ್ಲೀಟಾಗೆ. ಸೊ
ಸೊ ಮನೆ ಹತ್ರ ಹೋಗೋ ಹೊತ್ತಿಗೆ 4 ಗಂಟೆ ಆಗ್ತಾಯಿತ್ತು. ರಾಜಾಜಿನಗರ್ ಬಿಡುವಾಗ ನಾವು ಒರೈನ್ ಮಾಲ್ ಹತ್ರ. ನನಗಂತೂ ನಿಜವಾಗ್ಲೂ ನಾನು ಏನು ಗೊತ್ತಾ, ತುಂಬ ಓಡಾಡೋದಿಲ್ಲ. ನನಗೆ ನಡೆದಾಡೋದು ಅಂತ ಅಂದರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಒಂದು ಸ್ವಲ್ಪ ಹೊತ್ತು ಅಷ್ಟೇ ಸ್ಪೆಂಡ್ ಮಾಡೋದು ನಾನು. ಬಟ್ ನಂಗೆ ಇಲ್ಲಿಗೆ ಬಂದಾಗ ನಾನು ಸಂಜೆವರೆಗೂ ನಾನು ಅಲ್ಲಿ ಇದ್ದಿದ್ದೆ ನಂಗೆ ಟೈಮ್ ಗೊತ್ತಾಗಿಲ್ಲ. ನಂಗೆ ಅಷ್ಟು ಖುಷಿಯಾಗಿದ್ದೆ ನಾನು. ಇವಾಗ ನಾವು ಮನೆಗೆ ಹೋಗ್ತಾ ಇದ್ವಿ. ಮನೆಗೆ ಹೋದ್ಮೇಲೆ ಪಾಪುನ ಮತ್ತು ಅಮ್ಮನ ಕರ್ಕೊಂಡು ಬೇಬಿ ಹಗ್ಗಿಗೆ ಹೋಗಬೇಕಿತ್ತು. ನಾನು ಹೇಳಿದ್ನಲ್ಲ, ಸ್ಟ್ರಾಲರ್ ತೊಗೋಬೇಕಿತ್ತು ನಾವು. ಸ್ಟ್ರಾಲರ್ ಮತ್ತು ಅವಳಿಗೆ ಇನ್ನೊಂದು ಬೆಡ್ನ ತೊಗೋಬೇಕಿತ್ತು. ಸೊ ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಹಾಗೆ ಅಮ್ಮ ಫಸ್ಟ್ ಗೋಲ್ಡ್ ಶಾಪಿಗೆ ಹೋಗೋಣ ಅಂತ ಹೇಳಿದ್ರು. ಗೋಲ್ಡ್ ಶಾಪಲ್ಲಿ ಒಂದು ರಿಂಗ್ ತೊಗೋಬೇಕು ನಾನು. ಅಮ್ಮಂದು ಹಳೇದು ಒಂದು ಓಲೆ ಇತ್ತು, ಅದು ಅವ್ರಿಗೆ ಇಷ್ಟ ಇರಲಿಲ್ವಂತೆ. ಅದಕ್ಕೆ ಅದನ್ನು ಕೊಟ್ಬಿಟ್ಟು ಹೊಸದೊಂದು ತೊಗೊಳ್ಳೋಣ ಅಂತ, ರಿಂಗ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು, ಯಾವ ರಿಂಗ್ ತೊಗೊಂಡ್ವಿ ಅಂತ ನಾನು ಆಲ್ರೆಡಿ ನಿಮಗೆ ಲಾಸ್ಟ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇವಾಗ ಬೇಬಿ ಹಗ್ದು ಶಾಪ್ ಹತ್ರ ಹೋಗೋಣ. ಸೊ ನಮ್ಮ ಏರಿಯಾದಲ್ಲಿ ಅಂದರೆ ಬನಶಂಕರಿನಲ್ಲಿ ಬೇಬಿ ಹಗ್ಗದೇ ಅವ್ರದ್ದೇ ಒಂದು ಸ್ಟೋರ್ ಇದೆ. ಸೊ ಫಸ್ಟ್ ಕ್ರೈಯಲ್ಲಿ ಮತ್ತು ಇಲ್ಲಿ ಎರಡೂ ಕಡೆನೂ ನೀವು ಶಾಪ್ ಮಾಡ್ಬೋದು. ಸೊ ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ. ಸೊ ಇದು ಬನಶಂಕರಿನಲ್ಲಿ ಇದೆ, ಚೆನ್ನಾಗಿದೆ. ಬನಶಂಕರಿ 6 ಸ್ಟೇಜು ತಲಗಟ್ಪುರದಲ್ಲಿ ಬೇಬಿ ಹಗ್ ಸ್ಟೋರ್ ಇದೆ. ಅಲ್ಲಿಗೆ ಬಂದ್ವಿ ನಾವು ಇವಾಗ. ತುಂಬ ಒಳ್ಳೆ ಕಲೆಕ್ಷನ್ಸ್ ಇಟ್ಟಿದ್ದಾರೆ ಆ್ಯಂಡ್ ಕ್ವಾಲಿಟಿ ವೈಸ್ ಅಂತೂ ದೇ ಆರ್ ಅಮೇಝಿಂಗ್. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ಎಲ್ಲ. ಬಟ್ ಕಾಸ್ಟು ಹಾಗೆ ಇದೆ, ಏನು ಮಾಡೋಕ್ಕಾಗಲ್ಲ ಅಲ್ವಾ. ಕಾಸಿಗೆ ತಕ್ಕಂಗೆ ಕಜ್ಜಾಯ. ನಾವು ಹೆಂಗೆ ಕಾಸು ಕೊಡ್ತೀವೋ ಅವ್ರು ಹಂಗೆ ಮಟೀರಿಯಲ್ ಕೊಡ್ತಾರೆ ಅಷ್ಟೇ. ನಮ್ಮ ಪಾಪುದು ಹೇಳ್ತೀನಲ್ಲ, ಶಾಪಿಂಗೇ ಮುಗಿಯಲ್ಲ. ಸೊ ಅವಳಿಗೆ ಚಿಕ್ಕ ಚಿಕ್ಕದು ಅಂತ ಅವರಪ್ಪ ಲೆಕ್ಕ ಇಲ್ದಂಗೆ ಶಾಪಿಂಗ್ ಮಾಡ್ತಾಯಿದ್ದಾರೆ. ನಾನು ಎಷ್ಟು ಹೇಳಿದ್ರು ಅವ್ರು ಕೇಳೋದಿಲ್ಲ. ಅದಕ್ಕೆ ನಿಮ್ಮ ಇಷ್ಟ, ನೀವು ಏನಾರು ಮಾಡ್ಕೊಳ್ರಿ ಅಂತ ಸುಮ್ಮನೆ ಆಗ್ಬಿಟ್ಟಿದ್ದೀನಿ ನಾನು. ನನಗೆ ಯೂಶ್ವಲಿ ಏನಾಗುತ್ತೆ ಅಂದರೆ ಬೇಗ ಬೆಳೆದ್ಬಿಡ್ತಾವಲ್ಲ, ಎಲ್ಲ ವೇಸ್ಟ್ ಆಗಿಬಿಡುತ್ತೆ ಅಂತ ನಾನು ಯೋಚನೆ ಮಾಡ್ತೀನಿ. ನಾನು ಸ್ವಲ್ಪ ಥಿಂಕ್ ಮಾಡ್ತೀನಿ, ಈ ಥರದ್ದು ಎಲ್ಲ ತೊಗೋಬೇಕಾ, ಏನಕ್ಕೆ, ಮಕ್ಕಳು ಇಷ್ಟಪಡ್ತಾವ. ಈ ಕಾರ್ ಸೀಟರ್ದು ಅಷ್ಟೇ ನಾನು ಬೇಡ ಅಂತಲೇ ಹೇಳಿದೆ. ಬಿಕಾಸ್ ಮಕ್ಕಳು 9 ತಿಂಗಳಾದಮೇಲೆ ಕೈಯಲ್ಲಿ ನಿಲ್ಲೋದೇ ಕಷ್ಟ. ಇನ್ನು ಕಾರ್ ಸೀಟರ್ ಮೇಲೆ ಕೂತ್ಕೊಳ್ಳೋದು ನಿಜನಾ ಅಂತ ನಾನು ಅದನ್ನು ಬೇಡ ಅಂತ ಹೇಳಿದೆ. ಸೊ ಒಂದೊಂದೇ ಆ್ಯಡ್ ಆನ್ ಮಾಡ್ಕೊತ ಹೋದರೆ ಮನೇಲಿ ಇಟ್ಕೊಳ್ಳೋದಕ್ಕೆ ಜಾಗನೂ ಇರಲ್ಲ. ಈ ಸ್ಟ್ರಾಲರ್ನ ಇವತ್ತು ತೊಗೊಂಡ್ವಿ ನೋಡಿ, ಆ ಸ್ಟ್ರಾಲರಿಗೆ ಇಡೋಕ್ಕೆಲ್ಲ ಜಾಗನೂ ಇಲ್ಲ ನಮ್ಮ ಮನೇಲಿ. ಸೊ ಜಾಗ ಇದ್ರೂ ನನಗೆ ಮೆಸ್ಸಪ್ ಮಾಡಿ ಇಡೋದಕ್ಕೆ ಇಷ್ಟ ಆಗೋದಿಲ್ಲ. ಮೇಲ್ಗಡೆ ಎಲ್ಲ ಇದೆ, 3rd ಫ್ಲೋರ್ 2nd ಫ್ಲೋರಲ್ಲೆಲ್ಲ ಜಾಗ ಇದೆ. ಆದರೆ ನನಗೆ ಜಾಗ ಇದೆ ಅಂದ್ಬಿಟ್ಟು ತುಂಬಿಸೋಕ್ಕೆ ಇಷ್ಟ ಆಗೋದಿಲ್ಲ. ಅದು ಒಂದು ವಿಷಯ ಹೇಳಬೇಕು ಅಂತಂದರೆ. ಬಟ್ ಅವ್ರ ಅಪ್ಪಂಗೆ ಹಂಗಲ್ಲ. ಅವಳಿಗೆ ಹೆಂಗೆ ಕಂಫರ್ಟು ಹಂಗೆಲ್ಲ ಮಾಡ್ತೀನಿ ನಾನು. ಸ್ವಿಮ್ಮಿಂಗ್ ಪೂಲ್ ತರ್ತೀನಿ ಒಂದು ಆರ್ಟಿಫಿಷಿಯಲ್ಲಾಗಿ ಅಂತ, ಹಂಗೆ ಹಿಂಗೆ ಅಂತಾರೆ. ಸರಿನಪ್ಪ, ನಿಮ್ಮ ಇಷ್ಟ, ನೀವು ಏನಾದ್ರು ಮಾಡಿ ಅಂತ ಹೇಳ್ತಾ ಇರ್ತೀನಿ. ಅವ್ರ ಬ್ಯುಸಿ ಶೆಡ್ಯೂಲಲ್ಲೂ ಅವ್ರು ನೋಡಿ ಅಷ್ಟು ಅವಳಿಗೆ ಒಂಥರ, ಅವ್ರು ಇಷ್ಟೊಂದು ಶಾಪಿಂಗು ನನ್ನ ಜೊತೆಗೆ ಮಾಡಿದ್ದು ನೀವು ಯಾವುದಾದ್ರು ವ್ಲಾಗಲ್ಲಿ ನೋಡಿದ್ದೀರಾ? ನೀವೇ ಕಾಮೆಂಟ್ ಮಾಡಿ ಹೇಳಿ ನನಗೆ. ಇಷ್ಟೊಂದು ಶಾಪಿಂಗ್ ಒಂದೇ ದಿವಸದಲ್ಲಿ ಇಷ್ಟಿಷ್ಟೆಲ್ಲ ಸುತ್ತೋದು, ಇಷ್ಟಿಷ್ಟು ಕಡೆ ಓಡಾಡೋದು, ರಾಜಾಜಿನಗರ, ಬನಶಂಕರಿ ಇಲ್ಲೆಲ್ಲ ಓಡಾಡೋದು ನೀವು ಯಾವ್ದಾದ್ರು ನನ್ನ ವ್ಲಾಗಲ್ಲಿ ನೋಡಿದ್ದೀರಾ? ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ ನೀವು ನೋಡಿರೋದೇ ಈ ಡಿ ಮಾರ್ಟ್ ಅಷ್ಟೇ. ಡಿ ಮಾರ್ಟು, ಫೋರಮ್ ಮಾಲು, ಇಲ್ಲಾಂದರೆ ಈ ಬನ್ನೇರುಘಟ್ಟ ರೋಡು ಅಷ್ಟೇ. ಅದೇ ಮಗಳು ಬಂದಮೇಲೆ ಸುತ್ತುತ್ತಾರೆ. ಅವಳಿಗೋಸ್ಕರ ಎಲ್ಲ ಕಡೆ ಸುತ್ತುತ್ತಾರೆ. ಅಲ್ಲೇನಿದೆ, ಇಲ್ಲೇನು ಸಿಗುತ್ತೆ, ಅಲ್ಲೇನು ಸಿಗುತ್ತೆ ಎಲ್ಲ ನೋಡ್ತಾರೆ. ಅವಳಿಗೆ ಎಷ್ಟೊತ್ತಿಗೆ ಬೇಕಾದ್ರೆ ಶಾಪಿಂಗಿಗೆ ಕರೀರಿ, ಮೀಟಿಂಗ್ ಎಂಥದ್ದೇ ಇರಲಿ ಬಿಟ್ಬಿಟ್ಟು ಓಡಿ ಬಂದುಬಿಡ್ತಾರೆ. ಸರಿ ಹೋಗೋಣ ಬಾ ಪಾಪಕ್ಕೆ ಶಾಪಿಂಗ್ ಅಲ್ಲ ಇವತ್ತು ಅಂತ. ಅದೇ ನಮಗೆ ಅಂದರೆ ಅದೇ ಬೇರೆ ಥರ ಇರುತ್ತೆ. ಹಾಗೆ ಅಲ್ವಾ, ಮಕ್ಕಳು ಬಂದಮೇಲೆ ಅಪ್ಪಂದ್ರಿಗೊಂಥರ ಬೇರೆ ಥರನೇ ಫೀಲಿಂಗ್ ಅದು. ಇಲ್ಲೂ ನಮ್ಮ ಮನೇಲೂ ಅದೇ ಆಗ್ತಿದೆ. ಎಲ್ಲರ ಮನೇಲಿ ಹಿಂಗಾಗತ್ತಲ್ವ, ಅದೇ ಥರನೇ ನಮ್ಮ ಮನೇಲೂ ಆಗ್ತಾಯಿದೆ ಇವಾಗ ಅಷ್ಟೇ. ಸೊ ಅವಳಿಗೆ ಒಂದು ಡೈಪರ್ ಕೂಡ ತೊಗೋಬೇಕಿತ್ತು, XL ಸೈಜಿಂದು ಬೇಬಿ ಹಗ್ ಡೈಪರ್ನೇ ನಾನು ಯೂಸ್ ಮಾಡೋದು. ಅದನ್ನು ತೊಗೊಂಡ್ವಿ ನಾವು. ಒಂದು 56 ಪ್ಯಾಕಿಗೆ 1950 ಸಮಥಿಂಗ್ ಆಯಿತು. ಸ್ಟ್ರಾಲರ್ ನಾವು ಎಲ್ಲ ಥರದ್ದು ನೋಡ್ತಾ ಇದ್ವಿ. ಸ್ವಲ್ಪ ಸ್ಟ್ರೆಂತ್ ಚೆನ್ನಾಗಿರಬೇಕು, ಹಾಳಾಗಬಾರ್ದು ಅನ್ನೋ ಥರ. ಮತ್ತು ನಾವು ಸ್ಟ್ರಾಲರ್ನ ಎಲ್ಲ ಕಡೆ ಯೂಸ್ ಮಾಡಲ್ಲ, ಎಲ್ಲಾದರೂ ನಮಗೆ ಬೇಕು ಅಂದಿದ್ದ ಕಡೆ ಮಾತ್ರ. ಯಾಕಂದರೆ ಅದು ಡಸ್ಟ್ ಕೂತ್ಕೋತು ಅಂದರೆ ಮತ್ತೆ ಯೂಸ್ ಮಾಡೋದು ಕಷ್ಟ ಆಗುತ್ತಲ್ವ. ಮತ್ತು ಕ್ಲೀನಿಂಗು ಕೂಡ ಸ್ವಲ್ಪ ಕಷ್ಟನೇ ಅದು. ಅದಕ್ಕೋಸ್ಕರ ವೆದರ್ ಚೆನ್ನಾಗಿರಬೇಕು, ಎಲ್ಲಾದರೂ ಸಂಜೆ ಟೈಮು ಎಲ್ಲೂ ಧೂಳಿಲ್ಲದೆ ಇರಲ್ವಲ್ಲ ಅಂಥ ಕಡೆ ಕರ್ಕೊಂಡು ಹೋಗ್ತೀವಿ. ಮತ್ತು ಮಾಲ್ಗೆಲ್ಲ ಹೋಗ್ತಾ ಇರ್ತೀವಿ, ಅಲ್ಲೆಲ್ಲ ಕರ್ಕೊಂಡು ಓಡಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ತೊಗೋತಾ ಇದ್ದೀವಿ.
ಮತ್ತು ಸಿಟ್ಟಿಂಗ್ ಪೊಸಿಷನ್, ಸ್ಲೀಪಿಂಗ್ ಪೊಸಿಷನ್ ಎರಡನ್ನೂ ಇರೋವಂಥದ್ದನ್ನ ನೋಡಿ ತೊಗೋತಾ ಇದ್ದೀವಿ ನಾವು. ಇದನ್ನು ನೋಡಿದ್ವಿ, ಬಟ್ ಇದು ನಮ್ಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ಕಲರ್ ಸ್ವಲ್ಪ ಡಲ್ಲಾಗಿತ್ತು, ಒಂಥರ ಏನೋ ಒಂಥರ ಹಳೇದಾದಂಗೆ ಅನಿಸ್ತಾ ಇತ್ತು. ಅಷ್ಟೊಂದು ಇಷ್ಟ ಆಗಿಲ್ಲ ನಮಗಿದು. ಅವಳು ಮಾತ್ರ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾಳೆ ನೋಡಿ. ಎಷ್ಟು ಬಟ್ಟೆಗಳು ತೊಗೊಳೋದು ಹೇಳಿ, ಎಲ್ಲ ಒಂದೊಂದು ತಿಂಗಳಿಗೆ ಎಲ್ಲ ಟೈಟ್ ಆಗ್ತಿದೆ. ದೊಡ್ಡ ದೊಡ್ಡ ಬಟ್ಟೆಗಳು ತೊಗೋಬೇಕು ಇನ್ಮೇಲೆ ಅಷ್ಟೇ ನಾವು. ಟೈಟ್ ಆಗ್ತಾ ಇದೆ ಎಲ್ಲ ಬಟ್ಟೆಗಳು. ಮತ್ತು ಅವಳಿಗೆ ಈ ಶಾರ್ಟ್ಸ್ ಅನ್ನೋದೆಲ್ಲ ಈ ಕಾನ್ಸೆಪ್ಟೇ ಅವಳಿಗೆ ಆಗಲ್ಲ ಬಿಡಿ. ಬಿಕಾಸ್ ಎನಿ ಟೈಮ್ ಅವಳು ಡೈಪರ್ ಹಾಕ್ಕೊಂಡಿರ್ತಾಳೆ, ಅದ್ರ ಮೇಲೆ ನಾವು ಶಾರ್ಟ್ಸ್ ಎಲ್ಲ ಹಾಕೋದಕ್ಕಾಗಲ್ಲ, ಇನ್ನು ತುಂಬ ಟೈಟ್ ಅನಿಸುತ್ತೆ ಅಂದ್ಬಿಟ್ಟು ನಾನು ಹಾಕಲ್ಲ ಅದನ್ನು ಅಷ್ಟೇ. ಸೊ ಡೈಪರಲ್ಲಿ ಅವಳು ಕಂಫರ್ಟಾಗಿರ್ತಾಳೆ, ಹಾಗಾಗಿ ಅದರಲ್ಲೇ ಎಲ್ಲ ಕಡೆ ಸುತ್ತಿಸೋದವಳನ್ನ. ಅದು ಬಿಟ್ಟರೆ ಫ್ರಾಕ್ ಹಾಕ್ಬಿಡ್ತೀನಿ ಅದ್ರ ಮೇಲೇ, ಇಲ್ಲಾಂದರೆ ಲೂಸಾಗಿರೋದೊಂದು ಶಾರ್ಟ್ಸ್ ಬರುತ್ತಲ್ಲ ಆ ಥರದ್ದು ಯೂಸ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಆಟಾಡ್ತಾ ಇದ್ದಾಳೆ. ಅವಳಿಗೇನೋ ಒಂಥರ ಖುಷಿ ಇದರಲ್ಲಿ. ಸೊ ಚೆನ್ನಾಗಿ ಆಟಾಡ್ತಾಯಿದ್ಲು, ಎಂಜಾಯ್ ಮಾಡ್ತಾಯಿದ್ಲು, ಹೆದರ್ಕೊಳ್ಳಲ್ಲ ಅವಳು ಯಾವುದಕ್ಕೂ. ನೋಡಿ ಆರಾಮಾಗಿರ್ತಾಳೆ. ಗೈಸ್, ನಿಮಗೆ ಇದ್ರ ಜೊತೆನೇ ನನಗೆ ಬಂದಿದ್ದಂಥ ಒಂದು ಕಾಮೆಂಟ್ಗೆ ನಾನು ನಿಮಗೆ ರಿಪ್ಲೈ ಮಾಡ್ತಾಯಿದ್ದೀನಿ. ನನಗೆ ಕೇಳಿದರು, ನಮಗೆ ಹೆಂಗೆ ಗೊತ್ತಾಗುತ್ತೆ ಮಿಲ್ಕ್ ಕಮ್ಮಿ ಆಗಿದೆ ನಮಗೆ ಅಂತ. ನಿಮಗೆ ಈಸಿಯಾಗಿ ಇದನ್ನು ಫೈಂಡ್ ಔಟ್ ಮಾಡ್ಬೋದು. ನೀವು ಹೇಗೆ ಅಂತ ಹೇಳಿದ್ರೆ, ಎವ್ರಿ 1.5 ಮಂತಿಗೆ ನೀವೇನು ಮಾಡ್ತೀರಾ, ವೆಯ್ಟ್ ಚೆಕಪ್ ಮಾಡಿಸ್ತೀರಾ ಪಾಪುಗೆ ಅಲ್ವಾ. ಸೊ ಹೆಲ್ದಿ ಬೇಬಿ 700 to 1 kg ಜಾಸ್ತಿ ಆಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಇಫ್ ಇನ್ ಕೇಸ್ ಬೇಬಿ ತುಂಬ ವೆಯ್ಟ್ ಕಮ್ಮಿ ಇತ್ತು, ಬರ್ತ್ ವೆಯ್ಟೇ ಕಮ್ಮಿ ಇತ್ತು ಅಂತ ಹೇಳುವಾಗ ಸ್ವಲ್ಪ ಟೈಮ್ ತೊಗೊಳುತ್ತೆ ಜಾಸ್ತಿ ಇನ್ಕ್ರೀಸ್ ಆಗೋದಕ್ಕೆ. ಬಟ್ 3 kg 3.5 kg ಮಕ್ಕಳು ಬೇಗ 1 kg ಇನ್ಕ್ರೀಸ್ ಆಗಿಬಿಡ್ತಾರೆ. ಇಲ್ಲ ಅಂತ ಹೇಳಿದ್ರೆ 700-800 ಗ್ರಾಮ್ ಅಂತೂ ಪಕ್ಕಾ ಇನ್ಕ್ರೀಸ್ ಆಗ್ತಾರೆ 1 ಮಂತ್ಗೆ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಮಂತು ಮಿಲ್ಕ್ ಚೆನ್ನಾಗಿ ಬಂದರೆ ಚೆನ್ನಾಗಿ 1 kg ಇನ್ಕ್ರೀಸ್ ಆಗಿರ್ತಾರೆ. ಸೆಕೆಂಡ್ ಮಂತಲ್ಲೂ ಇನ್ಕ್ರೀಸ್ ಆಗಿರ್ತಾರೆ. 3ನೇ ತಿಂಗಳಿಗೆ ಬಂದಾಗ ಏನಾಗುತ್ತೆ, ಸ್ವಲ್ಪ ವೆಯ್ಟ್ ಯಾಕೋ ಬಾರ್ಡರ್ ಲೈನಲ್ಲಿ ಇದೆ ಅನ್ನೋ ಥರ ಶುರು ಆಗುತ್ತೆ. ಅಂದರೆ ಮಿಲ್ಕ್ ನಿಮಗೇನಾದ್ರು ಸಪ್ಲೈ ಕಮ್ಮಿ ಆಗಿದೆ ಅಂದಾಗ ಮಾತ್ರ. ಇಲ್ಲ ಸಪ್ಲೈ ಚೆನ್ನಾಗಿದೆ ಅಂತ ಹೇಳಿದವಾಗ 800 to 1 kg ಆರಾಮಾಗಿ ಇನ್ಕ್ರೀಸ್ ಆಗಿರ್ತಾರೆ. ಸೊ ಇದೊಂದು ಪಾಯಿಂಟು ನೀವು ನೋಟ್ ಮಾಡ್ಕೋಬೇಕು. ಸೊ ಈ ಟೈಮಲ್ಲಿ ವೆಯ್ಟ್ ಗೇನ್ ಆಗಿಲ್ಲ ಅಂದರೆ ಮೋಸ್ಟ್ಲಿ ನಮಗೆ ಸಪ್ಲೈ ಕಮ್ಮಿ ಆಗಿದೆ ಅಂತ ನೀವು ಅಂಡರ್ಸ್ಟುಡ್ ಮಾಡ್ಕೋಬೋದು. ಇನ್ನೊಂದು ಹೆಂಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಎಕ್ಸ್ಟ್ರೀಮಾಗಿ ಅಳ್ತಾನೆ ಇರ್ತವೆ. ಅಂದರೆ ಹಾಲು ಕುಡಿಯೋಕ್ಕೆ ಬರ್ತಾ ಇಲ್ಲ ಹಾಲು ಅನ್ನೋ ಥರ ಅಳೋದಕ್ಕೆ ಶುರು ಮಾಡ್ತವೆ. ಅದು ಒಂದು ವೇ ನೀವು ಫೈಂಡ್ ಔಟ್ ಮಾಡೋದಕ್ಕೆ, ಮಿಲ್ಕ್ ಸಾಲ್ತಾ ಇಲ್ಲ ಇವಕ್ಕೆ ಅಂತ. ಸೊ ನಿಮಗೆ ಮಿಲ್ಕ್ ಬರ್ತಾನೆ ಇಲ್ಲ ಅಂತ ಅಲ್ಲ, ಆದರೆ ಬರೋ ಅಂಥ ಮಿಲ್ಕು ಮಗು ಬೆಳವಣಿಗೆ ಚೆನ್ನಾಗಿದ್ದಾಗ, ಹೊಟ್ಟೆ ಚೆನ್ನಾಗಿ ದೊಡ್ಡದಾಗ್ತಾ ಇದ್ದಾಗ ಅದು ಸಾಲೋದಿಲ್ಲ. ಸೊ ಡಾಕ್ಟರ್ ಯಾವುದೇ ಕಾರಣಕ್ಕೂ ನಿಮಗೆ ಫಾರ್ಮುಲಾ ಮಿಲ್ಕ್ನ ಸಜೆಸ್ಟ್ ಮಾಡೋದಿಲ್ಲ. ಸೊ ಫಾರ್ಮುಲಾ ಮಿಲ್ಕ್ನ ಯಾವಾಗ ಸಜೆಸ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವ್ರು ಕೇಳ್ತಾರೆ, ನಿಮಗೆ ಒಂದು ಕಡೆ ಹಾಲು ಕುಡಿಸುವಾಗ ಇನ್ನೊಂದು ಕಡೆ ಲೀಕ್ ಆಗುತ್ತಾ ಅಂತ ಕೇಳ್ತಾರೆ. ಹೌದು ಆಗ್ತಾ ಇದೆ ಅಂತ ಹೇಳಿದ್ರೆ, ದಟ್ ಈಸ್ ಮೋರ್ ದೆನ್ ಎನಫ್ ಬಿಡಿ, ಅದನ್ನೇ ಕುಡಿಸಿ ಹಾಗೆ ಅಂತ ಹೇಳ್ಬಿಟ್ಟು ಮನೆಗೆ ಕಳಿಸ್ತಾರೆ. ಸೊ ಇಲ್ಲ ಅಂತ ಹೇಳಿದವಾಗ ಸ್ವಲ್ಪ ಅವರು ಯೋಚನೆ ಮಾಡ್ತಾರೆ. ಹಂಗಂತ ಲೀಕ್ ಆಗಿಲ್ಲ ಅಂತ ಹೇಳಿದ್ರೆ ಮಾತ್ರ ಒಳ್ಳೆ ಮಿಲ್ಕ್ ಬರುತ್ತಾ, ಇಲ್ಲ ಅಂದರೆ ಇಲ್ವಾ, ಆ ಥರ ಏನೂ ಅಲ್ಲ. ಸೊ ಲೀಕ್ ಆಗದೇ ಇದ್ದರೂ ಕೂಡ ಮಿಲ್ಕ್ ಚೆನ್ನಾಗೇ ಬರ್ತಾ ಇರುತ್ತೆ. ಆದರೆ ಸೊ ಆ ಮಿಲ್ಕು ಮಗುಗೆ ಸಾಲ್ತಾ ಇರಲ್ಲ ಅಷ್ಟೇ. ಅದೊಂದೇ ರೀಸನಿಗೆ ಫಾರ್ಮುಲಾ ಮಿಲ್ಕ್ನ ಬೇಕಾದರೆ ಕೊಡ್ಬೋದು. ಡಾಕ್ಟರ್ ಸಜೆಷನ್ ಕೇಳಿಕೊಂಡು ಕೊಡೋದು ತುಂಬ ಒಳ್ಳೆಯದು. ಓಕೆ, ಸೊ ಅದರಲ್ಲೂ ಕೂಡ ವೆಯ್ಟ್ ಗೇನ್ ಆಗ್ತಾರೆ ಮಕ್ಕಳು. ಸೊ ನನ್ನ ಮಗಳಿಗೂ ನಾನು ಕೊಡ್ತಾಯಿದ್ದೀನಿ. ಅವಳು ವೆಯ್ಟ್ ಚೆನ್ನಾಗೇ ಇದ್ದಾಳೆ. ಇವಾಗ 5 ತಿಂಗಳಿಗೆ ಅವಳು 7 kg ಇದ್ದಾಳೆ. ಇವಾಗ ಈ ಬೆಡ್ನ ನೋಡೋಣ ಅಂತ ನೋಡ್ತಾ ಇದ್ದೀವಿ. ಸೊ ಈ ಬೆಡ್ಡು ಸೋಮುಗೆ ತುಂಬ ಇಷ್ಟ ಆಗ್ಬಿಡ್ತು. ಅಂದರೆ ಕಾರಲ್ಲೆಲ್ಲ ಬರುವಾಗ ನಾವು ಯಾವಾಗಲೂ ಅವಳನ್ನು ಕೂರಿಸ್ಕೊಂಡೇ ಬರೋದಕ್ಕಾಗಲ್ಲ, ಸೊಂಟಕ್ಕೆ ಸ್ಟ್ರೆಂತ್ ಎಲ್ಲ ಇರಲ್ಲ ಅಲ್ವಾ. ಸೊ ಕೂರಿಸ್ಕೊಂಡ್ರೆ ಅಷ್ಟು ಒಳ್ಳೆಯದಲ್ಲ. ಸೊ ಈ ಬೆಡ್ಡನ್ನು ತೊಗೊಂಡು ಕಾರೊಳಗೆ ಹಾಕ್ಬಿಟ್ರೆ ಮೇಲ್ಗಡೆ ಸೀಟ್ ಮೇಲ್ಗಡೆ ಆರಾಮಾಗಿ ಮಲ್ಕೊತಾಳೆ ಅವಳೋದಕ್ಕೆ ಅಂತ ಹೇಳಿ ಇದನ್ನು ಬೆಡ್ ಚೂಸ್ ಮಾಡ್ತಾ ಇದ್ದಾರೆ. ಇದು ನಮಗೆ ಪ್ಲ್ಯಾನ್ ಇರಲಿಲ್ಲ, ಸಡನ್ ಪ್ಲ್ಯಾನಲ್ಲಿ ನೋಡಿದ ತಕ್ಷಣ ಅವ್ರಿಗೆ ಇಷ್ಟ ಆಯಿತು. ಸರಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಡ್ವಿ. ಇದ್ರ ಕಾಸ್ಟ್ ಬಂದು 3900 ರುಪೀಸು. ಸೊ ಫೈನಲಾಗಿ ನಮಗೆ ಈ ಸ್ಟ್ರಾಲರ್ ಇಷ್ಟ ಆಯಿತು. ಸೊ ಇದನ್ನೇ ಫೈನಲ್ ಮಾಡಿದ್ವಿ. ಅವಳು ನೋಡಿ ಎಷ್ಟು ಎಂಜಾಯ್ ಮಾಡ್ತಿದ್ದಾಳೆ. ಅವಳಿಗೆ ಪ್ಯಾಂಪರ್ ಮಾಡೋಕ್ಕೆ ರೀಸ್ ಅವರವರೆಲ್ಲ ಬಂದಿದ್ದರು. ಬಿಕಾಸ್ ಅವಳು ತುಂಬ ಆಟಾಡ್ತಾ ಇದ್ಲು ಆಯಿತಾ. ಎಲ್ಲರೂ ಬಂದು ಎಷ್ಟು ಕ್ಯೂಟಾಗಿದೆ ಪಾಪು ಇದು ಅಂತ ಆಟಾಡಿಸ್ತಾ ಇದ್ರು ಅವಳನ್ನು ತುಂಬ ಇಷ್ಟಪಟ್ಟು.
ಈ ಸ್ಟ್ರೋಲರ್ನ ತೊಗೊಂಡ್ವಿ. ಕಲರು ಅಷ್ಟೇ ಸ್ವಲ್ಪ ಕೊಳೆಗಿಳೆ ಆದರೆ ಕಾಣಬಾರ್ದಲ್ವಾ, ಇವಾಗ ಮಕ್ಕಳಂದ್ಮೇಲೆ ಅದು ಇದು ತಿಂತಾ ಇರ್ತಾರೆ, ಅಲ್ಲಿ ಇಲ್ಲಿ ಅದನ್ನು ಮುಟ್ಬಿಡ್ತಾರೆ. ಅದಕ್ಕೋಸ್ಕರ ಸ್ವಲ್ಪ ಡಾರ್ಕ್ ಕಲರೇ ಇರಲಿ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಗ್ರೇ ಮತ್ತು ರೆಡ್ ಮಿಕ್ಸ್ ಆಗಿರೋ ಕಲರ್ನ ತೊಗೊಂಡಿದ್ದೀವಿ. ಅವಳಿಗಂತೂ ಸೂಪರ್ ಮಜಾ ಆಗ್ತಿತ್ತು ಮಾತ್ರ. ಅವಳಿಗೆ ಇಷ್ಟ ಆಗ್ತಿತ್ತು ಅಂತ ಅನಿಸುತ್ತೆ, ಸುಮ್ಮನೆ ಕೂತ್ಕೊಂಡಿದ್ಲು ಅವಳು. ಈ ಸ್ಟ್ರಾಲರ್ ಕಾಸ್ಟ್ ಬಂದು 6,000 ರೂಪಾಯಿ. ಸೊ ಇನ್ನು ಚೆನ್ನಾಗಿರೋದು ಸಿಗುತ್ತೆ. 15,000 ರೂಪಾಯಿದು, 16,000 ರೂಪಾಯಿದು, 20,000, ನಾವು ಆನ್ಲೈನಲ್ಲಿ ನೋಡಿದ್ದು 24,000 ಸಿಗುತ್ತೆ ಚೆನ್ನಾಗಿರೋದು. ಮತ್ತು ಇನ್ನು ಮಲ್ಟಿಪರ್ಪಸ್ ಯೂಸ್ ಮಾಡೋದು ಸಿಗುತ್ತೆ. ಅಂದರೆ ಕಾರ್ ಒಳಗೆ ಸೀಟು ಕೂಡ ಆಗಬೇಕು, ಮತ್ತು ಈ ರೀತಿ ಸ್ಟ್ರಾಲರು, ಮತ್ತು ಸಿಟ್ಟಿಂಗ್ ಪೊಸಿಷನಲ್ಲಿ, ಮತ್ತು ಮಲ್ಕೊಳ್ಳೋ ಪೊಸಿಷನಲ್ಲಿ, ಮತ್ತು ಫುಲ್ಲು ಕವರ್ ಮಾಡುವಂಥ ನೆಟ್ಟಿರೋ ಅಂಥದ್ದು ಅದೆಲ್ಲ ಸಿಗುತ್ತೆ ಮಲ್ಟಿಪರ್ಪಸ್ಸಿಂದು, ಚೆನ್ನಾಗಿರುತ್ತೆ. ಸೊ ನನಗೆ ಅಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡೋದು ಏನಕ್ಕೆ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಸಿಂಪಲ್ಲಾಗಿ ಈ ಥರದ್ದು ತೊಗೊಂಡಿದ್ದೀವಿ ಅಷ್ಟೇ. 6,000 ರೂಪಾಯಿದು. ಇದರಲ್ಲೂ ಕೂಡ ಎಲ್ಲ ಫಂಕ್ಷನ್ಸು ಇತ್ತು ನಾವು ಅಬ್ಸರ್ವ್ ಮಾಡ್ದಂಗೆ, ಅದಕ್ಕೆ ಇದನ್ನೇ ತೊಗೊಂಡ್ವಿ. ಅಮೆಝಾನಲ್ಲಿ ನಾನು ಚೆಕ್ ಮಾಡಿದೆ. ಅಮೆಝಾನಲ್ಲಿ ಏನಾಗುತ್ತೆ ಗೊತ್ತಾ, ಎವ್ರಿ ಟೈಮ್ ಒಳ್ಳೆ ಪ್ರಾಡಕ್ಟ್ ಬರೋದಿಲ್ಲ. ಸುಮ್ಮನೆ ಅದ್ರದ್ದು ರಿಟರ್ನ್ ಮಾಡು, ಮತ್ತು ಅದೇನೋ ಕಳಿಸು, ಮತ್ತೆ ಏನೋ ಮಾಡು ಅನ್ನೋದಕ್ಕಿಂತ ಡೈರೆಕ್ಟ್ ಶಾಪಿಂಗ್ ಮಾಡಿ ನೋಡಿ ಟ್ರೈ ಮಾಡಿದ್ಮೇಲೆ ತೊಗೊಳೋದು ಒಳ್ಳೇದಲ್ವಾ, ಅದಕ್ಕೆ ತೊಗೊಂಬಿಟ್ಟೆ. ಅಮೆಝಾನಲ್ಲಿ ಒಂದು ಸ್ವಲ್ಪ 4,000ದ್ದು ಕೂಡ ಇತ್ತು, ಬಟ್ ಹೆಂಗೆ ಬರುತ್ತೋ ಏನೋ, ಕ್ವಾಲಿಟಿ ಹೆಂಗಿರುತ್ತೋ ಏನೋ ಅಲ್ವಾ, ಗೊತ್ತಿರಲ್ಲ ನಮಗೆ. ಇವರಾದರೆ ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ, ವಾರಂಟಿ ಎಲ್ಲ ಹೇಳ್ತಾರೆ, ಹಾಗಾಗಿ ಇಲ್ಲೇ ತೊಗೊಂಡೆ. ಫೈನಲಿ ಅವ್ರ ಅಪ್ಪಂದು ಮಗಳದ್ದು ಶಾಪಿಂಗ್ ಕೊನೆಗೂ ಮುಗೀತು. ರಾತ್ರಿ 8:30 ಆಗೋಗಿತ್ತು. ನನಗಂತೂ ಹೆಂಗೆ ಕಾಲು ನೋವ್ತಾ ಇತ್ತು ಗೊತ್ತಾ, ಬಿಟ್ಟರೆ ಸಾಕು ನನಗೆ ಓಡೋಗಿ ಮನೆಗೆ ಹೋಗಿ ಮಲ್ಕೊಳೋಣ ಅಂತ ಅನ್ನಿಸ್ತಿತ್ತು ನನಗೆ. ಅವ್ರು ಮಾತ್ರ ಶಾಪಿಂಗ್ ಮುಗಿಸ್ತಾನೆ ಇರಲಿಲ್ಲ, ಬನ್ನಿ ಸಾಕು ಹೋಗೋಣ ಅಂದ್ಬಿಟ್ಟು ಹೊರಟ್ವಿ. ಸುಮಾರಷ್ಟು ಐಟಮ್ಸ್ಗಳನ್ನ ತೊಗೊಬೇಕಿತ್ತು ಪಾಪುಗೆ ಅಂತ ತೊಗೊಂಡಿದ್ದಾಯಿತು ಎಲ್ಲ. ನಮ್ಮಮ್ಮನೂ ಅವಳಿಗೆ ಅಷ್ಟೇ ಶಾಪಿಂಗ್ ಮಾಡೋಕ್ಕೆ ಇಷ್ಟಪಡ್ತಾರೆ, ಸೋಮುನೂ ಅಷ್ಟೇ. ಮತ್ತು ಎಲ್ಲ ತೊಗೊಂಡಾಯಿತು. ಇವಾಗ ಮನೆಗೆ ಬಂದ್ವಿ. ಮನೇಲಿ ನೋಡಿ ಬೆಡ್ ಮೇಲೆ ಈ ಥರ ಮಲಗಿದ್ದಾಳೆ ಪಾಪು. ನನ್ನ ಮಗ ಪಾಪ ಕಣ್ರಿ, ಎಲ್ಲಿ ಮಲಗಿಸಿದ್ರು ಏನೇ ಇದು ಮಾಡಿದ್ರು ಅಲ್ಲೇ ಸುಮ್ಮನೆ ಮಲ್ಕೊಂಬಿಡ್ತಾಳೆ ಅವಳು. ಸೊ ಅದು ಒಂಥರ ಚೆಂದ ಅಲ್ವಾ, ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾಯಿದ್ದಾಳೆ ಅಂದರೆ ಒಂಥರ ಖುಷಿ ವಿಷಯ ಅಲ್ವಾ ಅದು. ನಮ್ಗೆ ಹಂಗೆ ಒಂಥರ ಪ್ರೌಡ್ ಫೀಲ್ ಆಗುತ್ತೆ. ಇವಾಗ ಮುಂದೆ ಹೆಂಗೋ ಗೊತ್ತಿಲ್ಲ, ಬಟ್ ಆ್ಯಸ್ ಆಫ್ ನಾವು ಅವಳು ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾ ಇರೋದು, ತುಂಬ ವೆಲ್ ಬಿಹೇವಿಯರ್ ಬೇಬಿ ಆಗಿರೋದು ನಮಗೆ ಒಂಥರ ಖುಷಿ ಆಗುತ್ತೆ. ಇದೊಂದು ಮಸ್ಲಿನ್ ಕ್ಲಾತಿಂದು ಬೆಡ್ಶೀಟ್ನ ತೊಗೊಂಡ್ವಿ. ಇದೊಂಥರ ಆವಾಗಿನ ಕಾಲದಲ್ಲಿ ಹೇಳ್ತಿರಲ್ಲ ದಟ್ಟ ಅಂತ ಹೇಳ್ತಾರಲ್ಲ, ಆ ಥರದ್ರಲ್ಲಿ ಇದನ್ನು ಸ್ಟಿಚ್ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮಾತ್ರ, ಮಸ್ಲಿನ್ ಕ್ಲಾತಿಂದದು ಸೂಪರಾಗೆ ಇತ್ತು, ಹಂಗಾಗಿ ತೊಗೊಂಡ್ವಿ. ಗೈಸ್ ಇದೆಲ್ಲ ಡೈರೆಕ್ಟ್ ಶಾಪಿಂಗು, ನೀವೇ ನಿಮ್ಮ ಕಣ್ಣಾರ ನೋಡಿದ್ದೀರಾ. ಇವಾಗ ಯಾವುದ್ರದ್ದು ಲಿಂಕ್ ನನ್ನ ಹತ್ರ ಇರಲ್ಲ. ನಿಮಗೆ ವಿಸಿಟ್ ಮಾಡಬೇಕು ಅಂತ ಹೇಳಿದ್ರೆ ಬೇಬಿ ಹಗ್ ಸ್ಟೋರು ಬನಶಂಕರಿ 6 ಸ್ಟೇಜಲ್ಲಿದೆ. ನೀವು ಲೊಕೇಶನ್ ಹಾಕ್ಕೊಂಡು ಅಲ್ಲಿಗೆ ಹೋಗಿ ನೀವು ಬೈ ಮಾಡ್ಬೋದು ಆರಾಮಾಗೆ. ನನ್ನ ಹತ್ರ ಯಾವುದು ಲಿಂಕ್ಗಳಿರೋದಿಲ್ಲ. ಫಸ್ಟ್ ಕ್ರೈ ಆ್ಯಪಲ್ಲಿ ನೀವು ಚೆಕ್ ಮಾಡಿದ್ರೆ ಫಸ್ಟ್ ಕ್ರೈ ಸ್ಟೋರಿಂದ ಸಿಗುತ್ತೆ, ಬಟ್ ಬೇಬಿ ಹಗ್ಗಲ್ಲಿರೋ ಅಂಥ ಬ್ರ್ಯಾಂಡ್ ನಿಮಗೆ ಅಲ್ಲಿ ಸಿಗುತ್ತೋ ಇಲ್ವೋ ನನಗೆ ಐಡಿಯಾ ಇಲ್ಲ. ಅಂದರೆ ನೀವು ಡೈರೆಕ್ಟಾಗಿ ನೋಡಿ ತೊಗೊಳೋದು ತುಂಬ ಬೆಟರು ಈ ಥರದ್ದು ಪ್ರಾಡಕ್ಟ್ಗಳು ಸ್ಪೆಷಲಿ. ಸೊ ಹೇಗಿದೆ ಬೆಡ್ ಅಂತ ಹೇಳಿ. ಸೊ ಈ ಥರ ಬೆಡ್ನ ರೆಡಿ ಮಾಡಿದ್ದೀನಿ ಕೆಳಗಡೆ ಅವಳಿಗೆ. ಅವಳು ಯಾವಾಗಲೂ ನಾನು ಮೇಲ್ಗಡೆ ಕೆಲಸದಲ್ಲಿದ್ದಾಗ ಅವಳು ಇಲ್ಲಿ ಮಲ್ಕೊಂಡಿರ್ತಾಳಲ್ವ, ಸೊ ಸ್ವಲ್ಪ ಕಂಫರ್ಟಾಗಿರಲಿ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀವಿ ಇಲ್ಲೂ ಕೂಡ. ಮತ್ತು ಇದು ಮಲ್ಟಿಪರ್ಪಸ್ಸು, ಕಾರಲ್ಲೂ ಯೂಸ್ ಮಾಡ್ಬೋದು, ನೀವೆಲ್ಲಾದರೂ ಹೊರಗಡೆ ಹೋಗುವಾಗೂ ತೊಗೊಂಡು ಹೋಗ್ಬೋದು. ಸೊ ಚೆನ್ನಾಗಿರುತ್ತೆ ಅಲ್ವಾ, ಅದಕ್ಕೆ ಈ ಥರ ತೊಗೊಂಡ್ವಿ. ಮತ್ತು ಅವಳ ಗೊಂಬೆ, ಅವಳ ಟಾಯ್ಸು ಎಲ್ಲ ಅವಳದು ಪ್ಲೇ ಮ್ಯಾಟ್ ಮೇಲೆ ಹಾಕಿ ಈ ಥರ ಮಲಗಿಸಿರ್ತೀವಿ. ಮಲ್ಕೊಂಡಿದ್ದಾಳೆ ಆರಾಮಾಗೆ ನೋಡಿ. ಅವಳದು ಸ್ಲೀಪಿಂಗ್ ಪೊಸಿಷನ್ ತುಂಬ ಕ್ಯೂಟಾಗಿರುತ್ತೆ ಅಲ್ವಾ ನೋಡೋದಕ್ಕೆ. ಸೊ ಇವತ್ತಿನ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಆಯಿತಾ, ಮಿಸ್ ಮಾಡಬೇಡಿ. ಮತ್ತು ಇನ್ನೊಂದು ವೀಡಿಯೋ ಜೊತೆ ನಾನು ನಿಮಗೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್ ಗಾಯ್ಸ್.